Hello, welcome friends. In the earlier video, we have learned that financial management is a function. It is a set of tasks performed by various responsible executives, whom we call as financial managers or financial executives working at various levels of the organization. What is their aim? What are their objectives? What are the aims of finance function? What goals or what objectives are going to be achieved by these financial executives ಅನ್ನೋದನ್ನು ಅಬ್ಸರ್ವ್ ಮಾಡಿದಾಗ the first and foremost thing is raising of funds. That is the amount of capital funds needed by a business organization has to be raised by the financial manager from various different sources. ಲೈಕ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸಸ್. ಒಂದು ಬಿಸ್ನೆಸ್ಗೆ ಬೇಕಾದಂತಹ ಒಂದು ಫೈನಾನ್ಷಿಯಲ್ ರಿಸೋರ್ಸಸನ್ನು ಒಬ್ಬ ಫೈನಾನ್ಷಿಯಲ್ ಮ್ಯಾನೇಜರ್ ಯಾವ ರೀತಿಯಾಗಿ ಅರೇಂಜ್ ಮಾಡ್ತಾನೆ, ಯಾವ್ಯಾವ ಸೋರ್ಸುಗಳಿಂದ ಅವನು ತಗೊಂಡು ಬರ್ತಾನೆ. ಲೈಕ್ ಶೇರ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಶೇರ್ಸ್ ಆಗ್ಬೋದು, ಡಿಬೆಂಚರ್ಸು, ಲೋನ್ಸು, ಬ್ಯಾಂಕ್ ಲೋನ್ಸು, ಟರ್ಮ್ ಲೋನ್ಸು, ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್ ಲೋನ್ಸು, retained earnings from within the organization. ಸೊ ಈ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರ್ಸುಗಳಿಂದ ಒಬ್ಬ ಫೈನಾನ್ಷಿಯಲ್ ಮ್ಯಾನೇಜರ್ ಏನು ಮಾಡ್ತಾನೆ, ಬಿಸ್ನೆಸ್ಗೆ ಬೇಕಾದಂತಹ ಫೈನಾನ್ಷಿಯಲ್ ರಿಸೋರ್ಸಸ್, ಕ್ಯಾಪಿಟಲ್ ಫಂಡ್ಸನ್ನು ರೈಸ್ ಮಾಡ್ತಾನೆ. ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಂಕ್ಷನ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ರೈಸಿಂಗ್ ಆಫ್ ಫಂಡ್ಸ್. ನಂಬರ್ 2, ಇಫ್ ಯು ಸಿ ಅಲೋಕೇಶನ್ ಆಫ್ ಫಂಡ್ಸ್. ಫಂಡ್ಸನ್ನು ರೈಸ್ ಮಾಡೋದೊಂದೇ ಅಲ್ಲ, ರೈಸ್ ಮಾಡಿದಂತಹ ಫಂಡ್ಸನ್ನು ಎಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಯುಟಿಲೈಸೇಷನ್ ಫಾರ್ ದಿ ಆಬ್ಜೆಕ್ಟಿವ್ ಆಫ್ ಅಚೀವಿಂಗ್ ದಿ ಪ್ರಾಫಿಟಬಿಲಿಟಿ ಆಫ್ ಎನ್ ಆರ್ಗನೈಸೇಷನ್, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ದ ಕ್ಯಾಪಿಟಲ್ ಫಂಡ್ಸ್ ಆರ್ ಪ್ರೊಕ್ಯೂರ್ಡ್ ಫ್ರಮ್ ವೇರಿಯಸ್ sources and various quantities, the next foremost important function of the financial executive is allocation of these funds on profitable projects. ಯಾವ ಒಂದು ಪ್ರಾಜೆಕ್ಟಿಗೆ ಈ ಒಂದು ಫೈನಾನ್ಸನ್ನು ಅಲೋಕೇಟ್ ಮಾಡಿದ್ರೆ ಆ ಬಿಸ್ನೆಸ್ ಆರ್ಗನೈಸೇಷನ್ಗೆ ಒಂದು ಹೆಚ್ಚಿನ ಲಾಭವನ್ನು ದೊರಕಿಸ್ಕೊಡುವಂತಹ ರೀತಿ ಆಗುತ್ತೆ. ದೆರ್ ಆರ್ ನಂಬರ್ ಆಫ್ projects available for a financial manager to invest the money. So he should choose the best, the efficient, less risky and more profitable project to allocate his finance. That is the next function that is performed by a finance manager. Projects selection. Number of projects are there with similar investment pattern and with different returning periods. So by keeping in mind the time value of money concept, the financial manager will choose the projects to invest his money very wisely and efficiently to maximize the value of the firm in the long term. ಅಂದರೆ ತಂದಿರ್ತಕ್ಕಂಥ ಹಣವನ್ನು ವೇರಿಯಸ್ ಸೋರ್ಸುಗಳಿಂದ ಬಿಸ್ನೆಸ್ ಆರ್ಗನೈಸೇಷನ್ಸ್ಗೆ ಫೈನಾನ್ಷಿಯಲ್ ಮ್ಯಾನೇಜರ್ ಏನು ದುಡ್ಡನ್ನು ತಂದಿರ್ತಾನೆ, ಏನು ಫೈನಾನ್ಸನ್ನು ರೈಸ್ ಮಾಡಿರ್ತಾನೆ, ಅದನ್ನು ಒಂದು ಪ್ರಾಫಿಟಬಲ್ ಪ್ರಾಜೆಕ್ಟ್ಸ್ಗೆ, ರಿಸ್ಕ್ ತುಂಬ ಕಡಿಮೆ ಇರುವಂತಹ ಹೈಯರ್ ಪ್ರಾಫಿಟಬಿಲಿಟಿ ಇರುವಂತಹ ಒಂದು ಪ್ರಾಜೆಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡುವಂತಹ ಟೈಮಲ್ಲಿ ಹಿ ವಿಲ್ ಕನ್ಸಿಡರ್ ದ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್. ರಿಸ್ಕ್ ರಿಟರ್ನ್, ಇಟ್ ಈಸ್ ದ ಬ್ಯಾಲೆನ್ಸಿಂಗ್ ಬಿಟ್ವೀನ್ ರಿಸ್ಕ್ ಅಂಡ್ ರಿಟರ್ನ್. ರಿಟರ್ನ್ ಈಸ್ ದ ಅಮೌಂಟ್ ಆಫ್ ಪ್ರಾಫಿಟ್, ರಿಟರ್ನ್ಸ್ ಗೇನ್ಡ್ ಫ್ರಮ್ ಎ ಪ್ರಾಜೆಕ್ಟ್. ಪ್ರಾಜೆಕ್ಟ್ಸ್ ವಿಲ್ ಬಿ ಲೈಕ್ ದಟ್. ಯಾವ ಪ್ರಾಜೆಕ್ಟ್ಸಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೋ ಅಲ್ಲಿ ಪ್ರಾಫಿಟಬಿಲಿಟಿ ಜಾಸ್ತಿ ಇರುತ್ತೆ. ದಟ್ ಮೀನ್ಸ್ ಟು ಸೇ ದ ಫೈನಾನ್ಷಿಯಲ್ ಮ್ಯಾನೇಜರ್ ಶುಡ್ ಬಿ ರೆಡಿ ಟು ಟೇಕ್ ಸಫಿಷಿಯಂಟ್ ಅಮೌಂಟ್ ಆಫ್ ರಿಸ್ಕ್ ಟು ಅರ್ನ್ ಮೋರ್ ಪ್ರಾಫಿಟ್ಸ್ ಫಾರ್ ದಿ ಆರ್ಗನೈಸೇಷನ್. ನನಗೆ ರಿಸ್ಕೇ ಬೇಡ, ಯಾವುದು ತುಂಬ ಲೆಸ್ ರಿಸ್ಕಿ ಆಗಿರುತ್ತೋ ಅಂತಹ ಒಂದು ಪ್ರಾಜೆಕ್ಟನ್ನೇ ನಾನು ಚೂಸ್ ಮಾಡ್ಕೊಳ್ತೀನಿ ಅಂತಂದರೆ ಲೆಸ್ ರಿಸ್ಕಿ ಪ್ರಾಜೆಕ್ಟ್ಸ್ ಮೇ ನಾಟ್ ಈಲ್ಡ್ ಗುಡ್ ರಿಟರ್ನ್ಸ್. ಹಾಗಂತ ಹೇಳಿ ರಿಟರ್ನ್ಸು ಮ್ಯಾಕ್ಸಿಮೈಸ್ ಆಗಬೇಕು, ರಿಸ್ಕು ಕಡಿಮೆ ಇರಬೇಕು. ಸೊ ಮ್ಯಾಕ್ಸಿಮಮ್ ರಿಸ್ಕ್ ಇದ್ದು ಮ್ಯಾಕ್ಸಿಮಮ್ ಪ್ರಾಫಿಟಬಿಲಿಟಿ ಇರುವಂಥ ಪ್ರಾಜೆಕ್ಟನ್ನು ಕೂಡ ಸೆಲೆಕ್ಟ್ ಮಾಡೋದಿಲ್ಲ. ರಿಸ್ಕ್ ಆದಷ್ಟು ಕಡಿಮೆ ಇದ್ದು ಪ್ರಾಫಿಟಬಿಲಿಟಿ ಹೈಯರ್ ಇರುವಂತಹ ಪ್ರಾಜೆಕ್ಟ್ಸನ್ನು ಸೆಲೆಕ್ಟ್ ಮಾಡುವಂಥ ಒಂದು ಫಂಕ್ಷನ್
ಫೈನಾನ್ಷಿಯಲ್ ಮ್ಯಾನೇಜರ್ ಮಾಡ್ತಾನೆ. ಅದನ್ನೇ ನಾವು ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಫಂಕ್ಷನ್ ಆಫ್ ದಿ ಫೈನಾನ್ಷಿಯಲ್ ಫಂಕ್ಷನ್ ಈಸ್ ಡಿವಿಡೆಂಡ್ ಪೇ ಔಟ್. See, we know about the concept of dividend. Dividend is the portion of profits earned by a company that is distributed to the shareholders. Equity shareholders, they expect returns for their investment made in the company. ಒಂದು ಶೇರ್ಸನ್ನು ಪರ್ಚೇಸ್ ಮಾಡಿ ಒಂದು ಕಂಪನಿಯ ಶೇರ್ ಹೋಲ್ಡರ್ಸ್ ಆಗಿರುವಂತಹ ಪೀಪಲ್, ದೇ ಎಕ್ಸ್ಪೆಕ್ಟ್ ಸಮ್ ಸಾರ್ಟ್ ಆಫ್ ರಿಟರ್ನ್ಸ್ ಫ್ರಮ್ ದ ಕಂಪನಿ. ಸೊ ಕಂಪನಿ ಹ್ಯಾಸ್ ಟು ಪೇ ಡಿವಿಡೆಂಡ್ಸ್ ಟು ದೆಮ್. It is the distribution of profits made by the company to its shareholders, and it's a very important decision of the financial management. Dividend ಕೊಡಬೇಕಾ ಬೇಡವಾ, ಕೊಟ್ಟರೆ ಎಂಟೈರ್ ಪ್ರಾಫಿಟ್ಸ್ ಆಫ್ ದ ಕಂಪನಿಯನ್ನು ಡಿವಿಡೆಂಡ್ ಆಗಿ ಕೊಟ್ಬಿಡ್ಬೇಕಾ, ಎ ಪೋರ್ಷನ್ ಆಫ್ ದ ಪ್ರಾಫಿಟ್ಸನ್ನು ಮಾತ್ರ ಡಿವಿಡೆಂಡ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾ, ಉಳಿದಿರೋ ಪ್ರಾಫಿಟ್ಸನ್ನು ನಾವು ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳಿ ಬಿಸ್ನೆಸ್ಸಲ್ಲೇ ಇಟ್ಕೊಂಡು ಬಿಸ್ನೆಸ್ ಗ್ರೋತ್ಗೆ ಹೆಲ್ಪ್ ಮಾಡಬೇಕಾ. ಸೊ ಡಿವಿಡೆಂಡ್ ಪಾಲಿಸಿ ಯಾವ ಥರ ಇರಬೇಕು ಒಂದು ಕಂಪನಿದು, whether it is a fixed dividend or increased returned payout for the shareholders. So dividend policy ಮೇಲೆ ಒಂದು ಕಣ್ಣು ಹಾಕಿರ್ತಕ್ಕಂಥದ್ದು ಫೈನಾನ್ಸ್ ಫಂಕ್ಷನಿನ ಒಂದು ಮೇನ್ ಏಮ್ ಆಗುತ್ತೆ. ದೆನ್ maintaining liquidity and solvency, these two things are very important which a financial manager should consider while performing his functions in an organization. Liquidity is nothing but the financial manager should see that liquid cash positions are maintained in the business to meet the expenses, to meet the day-to-day expenses like payment of wages, various petty expenses, and payment of accounts payables. So he should manage the movement of money. There should be circulation of funds happening in the business continuously. Business should not have more amount of dead capital. ಫಿಕ್ಸಡ್ ಅಸೆಟ್ಸಲ್ಲಿ ಜಾಸ್ತಿ ಹಣ ಇರೋದಕ್ಕಿಂತ ಕೂಡ ಫಿಕ್ಸಡ್ ಅಸೆಟ್ಸು ಇಂಪಾರ್ಟೆಂಟೇ. ಕರೆಂಟ್ ಅಸೆಟ್ಸಲ್ಲಿ ಈಸಿಲಿ ಕನ್ವರ್ಟಬಲ್, ಈಸಿಯಾಗಿ ಅಸೆಟ್ಸನ್ನು ಅದೆಷ್ಟು ಬೇಗ ಈಸಿಯಾಗಿ ಮನಿಯಾಗಿ ಕನ್ವರ್ಟ್ ಮಾಡೋಂತಹ ಅಸೆಟ್ಸ್ ಇರುತ್ತಲ್ಲ, ಅದನ್ನೇ ಈಸಿ ಕನ್ವರ್ಟಬಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಕರೆಂಟ್ ಅಸೆಟ್ಸ್, ಲಿಕ್ವಿಡ್ ಅಸೆಟ್ಸ್ ಅಂತಲೂ ಹೇಳ್ತೀವಿ. ಸೊ ಎಷ್ಟು ಲಿಕ್ವಿಡ್ ಅಸೆಟ್ಸ್ ಇರಬೇಕು, ಎಷ್ಟು ಕರೆಂಟ್ ಅಸೆಟ್ಸ್ ಇರಬೇಕು, ಎಷ್ಟು ಫಿಕ್ಸಡ್ ಅಸೆಟ್ಸ್ ಇರಬೇಕು ಒಂದು ಬಿಸ್ನೆಸ್ಸಲ್ಲಿ, ಅದರ ಒಂದು ರೇಷಿಯೋ ಹೇಗಿರಬೇಕು ಅನ್ನೋದು ಫೈನಾನ್ಷಿಯಲ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾನೆ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ. ನಿಮ್ಗೆ ಎಷ್ಟೇ ಫಿಕ್ಸಡ್ ಅಸೆಟ್ಸ್ ಇದ್ದರೂ ಹೈಯರ್ ಪ್ರಾಫಿಟಬಿಲಿಟಿ ಇದೆ ಫರ್ಮಲ್ಲಿ ಅಂದ ತಕ್ಷಣ ಲಿಕ್ವಿಡ್ ಪೊಸಿಷನ್ ಇಲ್ಲ ಅಂತಂದರೆ ಡೇ ಟು ಡೇ ಫೈನಾನ್ಷಿಯಲ್ ನೀಡ್ಸನ್ನು ಮೀಟ್ ಮಾಡೋಂತಹ ಒಂದು ಸ್ಥಿತಿಯಲ್ಲಿ ಕಂಪನಿ ಇಲ್ಲ ಅಂತಂದರೆ ಇಟ್ಸ್ ಅ ಡೇಂಜರ್ ಬೆಲ್ ಫಾರ್ ದಿ ಆರ್ಗನೈಸೇಷನ್. At the same time, solvency is nothing but maintaining the debts of the company. ಕಂಪನಿ ಎಷ್ಟು ಡೆಟ್ಸ್ ತಗೊಳ್ತಾ ಇದೆ, ಎಷ್ಟು ಸಾಲ ಮಾಡ್ತಾ ಇದೆ, ಅದನ್ನು ಒಂದು ತೀರಿಸೋಂಥ ಸ್ಥಿತಿಯಲ್ಲಿದೆಯಾ. ಈಗ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ the whole value of a company is around 10 crores, and if that company goes for taking credit facilities for 20 crores or 30 crores, is that company in a position to pay off the debts? ಸೊ ಹೆಚ್ಚಿಗೆ ಸಾಲಗಳನ್ನು ಮಾಡಿದಷ್ಟು ಕೂಡ ಕಂಪನಿಗೆ ರಿಸ್ಕ್ ಆಗ್ತಾ ಹೋಗುತ್ತೆ. ಸೊ ಸಾಲಗಳನ್ನು ಡೆಟ್ ಕ್ಯಾಪಿಟಲನ್ನು ಆದಷ್ಟು ಕಡಿಮೆ ಇಡುವಂತಹ ನಿಟ್ಟಿನಲ್ಲಿ ಒಬ್ಬ ಫೈನಾನ್ಷಿಯಲ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಹೋಗ್ತಾನೆ. ಸೊ ಹೀಸ್ main activity as a financial manager should be to maintain the liquidity and solvency position in a business organization. Then coming to reporting and auditing. ರಿಪೋರ್ಟಿಂಗ್ ರಿಲೇಟಿಂಗ್ ಟು ದ ಡೇ ಟು ಡೇ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್, ಎಷ್ಟು ಫಂಡ್ಸನ್ನು ಇವನು ರೈಸ್ ಮಾಡಿದ್ದಾನೆ, ಎಷ್ಟು ಅಲೋಕೇಟ್ ಮಾಡಿದ್ದಾನೆ, ಅದರ ಒಂದು ಫೀಡ್ಬ್ಯಾಕ್ ಏನು, ಯಾವ ಪ್ರಾಜೆಕ್ಟ್ಸು ಎಸ್ಟಿಮೇಟೆಡ್ ರಿಟರ್ನ್ಸನ್ನು ಕೊಡ್ತಾ ಇದೆ ಬಿಸ್ನೆಸ್ಗೆ, ಯಾವ ಪ್ರಾಜೆಕ್ಟ್ಸು ಪ್ರಾಫಿಟಬಲ್ ಆಗಿ ಇಲ್ಲ, ಅದರ ಎಲ್ಲ ಲೆಕ್ಕಾಚಾರವನ್ನು ಕೂಡ ಫ್ರಮ್ ಟೈಮ್ ಟು ಟೈಮ್ ಹಿ ಶುಡ್ ಬಿ ರಿಪೋರ್ಟಿಂಗ್ ಅಬೌಟ್ ದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ದಿ ಆರ್ಗನೈಸೇಷನ್ ಟು ಇಟ್ಸ್ ಸ್ಟೇಕ್ ಹೋಲ್ಡರ್ಸ್, ಸೊ ದಟ್ he can be as a watchdog for the finance. ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಸನ್ನು ಕಂಟ್ರೋಲ್ ಮಾಡೋದ್ರ ಮುಖಾಂತರ ಕಂಪನಿಯ ಒಂದು ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡುವಂಥ ಅವಕಾಶ ಫೈನಾನ್ಷಿಯಲ್ ಮ್ಯಾನೇಜರ್ಗೆ ಇರುತ್ತೆ. ದೆನ್ ಬಡ್ಜೆಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಸಿ ದ ಬಿಸ್ನೆಸ್ ವರ್ಕ್ಸ್ ಇನ್ ದ ಫ್ಯೂಚರ್ ಪೀರಿಯಡ್, ಸೊ ವಿ ಹ್ಯಾವ್ ಟು ಪ್ರಿಪೇರ್ in advance the plans of finance
what is the amount of financial resources that we are going to need in the coming few months, coming 6 months or coming 1 year or a few years, ಅದನ್ನು ಒಂದು ಬಡ್ಜೆಟ್ ಮುಖಾಂತರ, ಒಂದು ಫೈನಾನ್ಷಿಯಲ್ ಬಡ್ಜೆಟ್, ಒಂದು ಕ್ಯಾಶ್ ಬಡ್ಜೆಟ್, ಒಂದು ಎಕ್ಸ್ಪೆನ್ಸಸ್ ಬಡ್ಜೆಟ್ ಮುಖಾಂತರ ಅವನು ಬಡ್ಜೆಟ್ ಹಾಕ್ಕೊಂಡು ಕಂಟ್ರೋಲ್ ಮಾಡುವಂತಹ ಒಂದು ಆ್ಯಕ್ಟಿವಿಟಿ ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ಗೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಮ್ಯಾಕ್ಸಿಮೈಸೇಷನ್ ಆಫ್ ದ EPS. EPS is nothing but earnings per share. That is improving the financial wealth position of a organization. That is improving the shareholders' wealth of the organization. Ultimately, shareholders are the real owners of a business organization. So, ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಒಂದು ಕ್ಯಾಪಿಟಲ್ಗೆ ಅವರಿಗೆ ರಿಟರ್ನ್ ಎಷ್ಟು ಬರ್ತಾ ಇದೆ, ಒಂದು ಶೇರಿಗೆ ಎಷ್ಟು ಅರ್ನಿಂಗ್ಸನ್ನು ಈ ಕಂಪನಿ ಮಾಡ್ತಾ ಇದೆ, ಅದನ್ನೇ ನಾವು ಅರ್ನಿಂಗ್ಸ್ ಪರ್ ಶೇರ್ ಅಂತೀವಿ. ಸೊ ಇಟ್ ಈಸ್ ದ ಡ್ಯೂಟಿ ಆಫ್ ದ ಫೈನಾನ್ಷಿಯಲ್ ಮ್ಯಾನೇಜರ್ ಟು ಸಿ ದಟ್ ಅರ್ನಿಂಗ್ಸ್ ಪರ್ ಶೇರ್ ರೇಷಿಯೋ ಇನ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ ಇನ್ಕ್ರೀಸಿಂಗ್ ಕಂಟಿನ್ಯೂಸ್ಲಿ, ಈಸ್ ಇನ್ ಎ ಗ್ರೋತ್ ಮೋಡ್. Growing the EPS in the long run for a business organization is good for that is the yardstick of measuring the financial health of a business organization, financial performance and efficiency of a business organization. So the last one, maintaining efficiency and sustainability of a business organization, also a major function of the finance. That means ಫೈನಾನ್ಸನ್ನು ರೈಸ್ ಮಾಡಿರುವಂಥ ಹಣವನ್ನು ಎಷ್ಟು ಎಫಿಷಿಯೆಂಟಾಗಿ, ಎಫೆಕ್ಟಿವ್ ಆಗಿ ನಾವು ಪ್ರಾಜೆಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ, ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಪ್ರಾಜೆಕ್ಟ್ಸು ಈ ಕಂಪನಿಗೆ ಎಷ್ಟು ಪ್ರಾಫಿಟಬಲ್ ಆಗಿದೆ ಅನ್ನೋದನ್ನು ಫೀಡ್ಬ್ಯಾಕ್ ಕೊಡುವಂತಹ ಒಂದು ಆ್ಯಕ್ಟಿವಿಟಿನೇ ಒಂದು ಈ ಫೈನಾನ್ಷಿಯಲ್ ಮ್ಯಾನೇಜರ್ ಮಾಡಬೇಕಾಗಿರುವಂತಹ ಒಂದು ಕೆಲಸ. ದಟ್ ಮೀನ್ಸ್ to see that maximum amount of profits are earned by the organization by the decisions taken by the financial manager. Every decision, ಪ್ರತಿಯೊಂದು ನಿರ್ಧಾರ ಕೂಡ ಒಂದು ಫೈನಾನ್ಷಿಯಲ್ ಮ್ಯಾನೇಜರ್ ತಗೊಳ್ಬೇಕಾದ್ರೆ ಈ ನಿರ್ಧಾರದಿಂದ ಕಂಪನಿಗೆ ಆಗುವಂತಹ ಲಾಭವೇನು, because of this decision is the value of the company is growing in the long run, will my decision leads to greater profitability to the organization, and if there is good profitability position, the business can survive for a long run. That is called sustainability. ಹೆಚ್ಚು ಕಾಲ ಒಂದು ವ್ಯಾಪಾರ ಸಂಸ್ಥೆ, ಒಂದು ಆರ್ಗನೈಸೇಷನ್ ಬದುಕಬೇಕಾದ್ರೆ, ಫಂಕ್ಷನ್ ಮಾಡಬೇಕಾದ್ರೆ ಪ್ರಾಫಿಟ್ ಅನ್ನೋ ಒಂದು ಪೆಟ್ರೋಲ್ ಇಲ್ಲ ಅಂತಂದರೆ ಈ ಬಿಸ್ನೆಸ್ ಅನ್ನೋ ಇಂಜನ್ನು ಸುಮಾರು ಕಾಲ ಲಾಂಗ್ ಟರ್ಮಲ್ಲಿ ರನ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಸ್ ಫಂಕ್ಷನ್.